ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ್ರಿ ನಾರಿ ಮಖಾನ ಅಥವಾ ಇದನ್ನ ತಾವರೆ ಬೀಜನೂ ಕೂಡ ಅನ್ಬೋದ್ರಿ, ಅಥವಾ ಲೋಟಸ್ ಸೀಡ್ಸ್ ಕೂಡ ಅನ್ಬೋದ್ರಿ. ಇದನ್ನ ಯಾವ ರೀತಿ ನಾವು ತಿನ್ಬೋದು ಅಂತ ನಾನು ಇವತ್ತು ತಿಳಿಸ್ಕೊಡತ್ತೇನೆ ರೀ. ಕೆಲವರಿಗೂ ಗೊತ್ತಿರ್ಬೋದ್ರಿ ಅಥವಾ ಗೊತ್ತಿಲ್ಲದೆ ಇರ್ಬೋದ್ರಿ. ಇದರಿಂದ ನಾವು ಪಾಯಸ ಮತ್ತು ಏನು ಮಾಡ್ಬೋದ್ರಿ, ಉಂಡೆಯನ್ನು ಕಟ್ಬೋದ್ರಿ. ಇದರಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಇರೋದ್ರಿಂದ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿ. ದೇಹದ ತೂಕವನ್ನು ಕಡಿಮೆ ಮಾಡುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ನಾವು ಇದನ್ನು ತಿನ್ಬೋದ್ರಿ. ಅಷ್ಟು ಹೆಲ್ತ್ಗೆ ಚಲೋ ರೀ. ಅದನ್ನ ಯಾವ ರೀತಿ ಮಾಡೋದು ನಾನು ಇವತ್ತು ತಿಳಿಸ್ಕೊಡತ್ತೀನಿ ರೀ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮೊದಲಿಗೆ ನಾನಿಲ್ರಿ ಒಂದು ಪಾತ್ರೆ ಒಳಗೆ ಒಂದು ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಒಂದು ಅರ್ಧ ಕಪ್ ಆಗುವಷ್ಟು ಮಖಾನ ಅಥವಾ ತಾವರೆ ಬೀಜನ ಹಾಕ್ಕೊಂಡು ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮನ್ನು ಹಾಕ್ಕೊಂಡು ಇದನ್ನ ಏನು ಮಾಡ್ಬೇಕ್ರಿ, ಫ್ರೈ ಮಾಡ್ಕೋಬೇಕ್ರಿ. ಇದನ್ನ ಯಾವ ರೀತಿ ಇರ್ತಾವಂದ್ರೆ ರೀ, ಥರ್ಮೋಕಾಲ್ ಇರ್ತಾವಲ್ರಿ, ಆ ರೀತಿ ಇರ್ತಾವ್ರಿ ಮಖಾನ. ಅದನ್ನ ನಾವು ಸ್ವಲ್ಪ ಪುಡಿ ಆಗೋವರೆಗೂ ನಾವು ಏನು ಮಾಡ್ಬೇಕ್ರಿ, ಕೈಯಿಂದ ಮುಟ್ಟು ನೋಡ್ಬೇಕ್ರಿ. ಸ್ವಲ್ಪ ಕ್ರಿಸ್ಪಿಯಾಗಿ ಪುಡಿ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕ್ರಿ. ಈ ರೀತಿ ನಾವು ಎಲ್ಲನೂ ಫ್ರೈ ಮಾಡಿಕೊಂಡು ಏನು ಮಾಡ್ಬೇಕ್ರಿ, ನಾವು ರೀ ಮಿಕ್ಸಿ ಜಾರ್ಗೆ ಹಾಕೋಬೇಕ್ರಿ. ನಾನಿಲ್ಲಿ ಒಂದು ಕೈಯಿಂದ ಈ ಥರ ಪ್ರೆಸ್ ಮಾಡಿ ನೋಡ್ಬೇಕ್ರಿ. ಸ್ವಲ್ಪ ಈ ಥರ ಪುಡಿ ಆಯ್ತಂದ್ರೆ ರೀ ಚೆನ್ನಾಗಿ ಫ್ರೈ ಆಗಿದಾವ್ರಿ. ಈಗ ಇದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಏನು ಮಾಡ್ಬೇಕ್ರಿ, ಸ್ವಲ್ಪ ಪುಡಿ ಮಾಡ್ಕೋಬೇಕ್ರಿ ತರಿಯಾಗಿ. ಈ ರೀತಿ ಮಾಡೋದ್ರಿಂದ ಏನಂದರೆ ಪಾಯಸ ಕೂಡ ಚೆನ್ನಾಗಿ ಬರ್ತೈತ್ರಿ. ನಾನಿಲ್ರಿ ಮಖಾನದಿಂದ ಇವತ್ತು ಪಾಯಸನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೀನಿ ರೀ. ಈಗ ನೋಡಿರಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲನೂ ಏನು ಮಾಡತ್ತೀನಿ ರೀ, ಈ ರೀತಿಯಾಗಿ ನೀವು ಏನು ಮಾಡ್ಬೇಕ್ರಿ, ಪುಡಿ ಮಾಡ್ಕೋಬೇಕ್ರಿ ನೋಡಿರಿ. ಆಮೇಲೆ ನಾನಿಲ್ರಿ ಅದೇ ಪಾತ್ರೆ ಒಳಗೆ ಸ್ವಲ್ಪ 1 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡೇನಿ ರೀ. 1-2 ಕಪ್ ಆಗುವಷ್ಟು ನೀವು ಹಾಲನ್ನು ಹಾಕ್ಕೊಂಡು ಆಮೇಲೆ ನಾವೇನು ಮಾಡೋದ್ರಿ, ಹಾಲನ್ನು ಸ್ವಲ್ಪ ಕುದಿ ಬರೋವರೆಗೂ ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಇದನ್ನ ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಏನು ಮಾಡ್ಬೇಕ್ರಿ, ಮಿಕ್ಸ್ ಮಾಡ್ತಾ ಇರ್ಬೇಕ್ರಿ. ನಾನು ಇಲ್ರಿ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡೇನಿ ರೀ. ಜಾಸ್ತಿ ಬೇಕಾದರೆ ನೀವು ಡ್ರೈ ಫ್ರೂಟ್ಸ್ ಮತ್ತೆ ಕೂಡ ಹಾಕ್ಕೋಬೋದ್ರಿ. ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡು ನೀವು ಮೇಲ್ಗಡೆನೂ ಕೂಡ ಹಾಕ್ಕೋಬೋದ್ರಿ. ನಾನಿಲ್ರಿ ಸ್ವಲ್ಪ ಫುಡ್ ಕಲರನ್ನು ಹಾಕೋತೀನಿ ರೀ. ಇಲ್ಲಾಂದರೆ ನೀವು ಕೇಸರಿನ ಕೂಡ ಹಾಕ್ಕೋಬೋದ್ರಿ. ಅದನ್ನ ಹಾಕ್ಕೊಂಡು ಸ್ವಲ್ಪ ಹಾಲು ಗಟ್ಟಿಯಾಗೋವರೆಗೂ, ಸ್ವಲ್ಪ ಕುದಿ ಬರೋವರೆಗೂ ಚೆನ್ನಾಗಿ ಈ ರೀತಿ ನಾವು ಏನು ಮಾಡ್ಬೇಕ್ರಿ, ಮಿಕ್ಸ್ ಮಾಡ್ಕೋಬೇಕ್ರಿ. ಈ ರೀತಿ ಮಾಡೋದ್ರಿಂದ ಪಾಯಸ ಕೂಡ ಚೆನ್ನಾಗಿ ಬರ್ತೈತ್ರಿ. ಹಾಲು ಕೂಡ ನೋಡಿರಿ ಕುದಿ ಬಂದವ್ರಿ. ಈ ರೀತಿ ಆದ ತಕ್ಷಣ ನಾನಿಲ್ರಿ ಏನು ಪೌಡರ್ ಮಾಡಿ ಇಟ್ಕೊಂಡಿಲ್ರಿ ಅದನ್ನೂ ಹಾಕೋದ್ರಿ. ಹಾಗೆ ನಾನಿಲ್ರಿ 1/4 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡೀನಿ ರೀ. ಸಕ್ಕರೆ ಹಾಕ್ಕೊಂಡು ನಮ್ಗೆ ಸ್ವೀಟ್ ಎಷ್ಟು ಬೇಕಲ್ರಿ ಅಷ್ಟು ಅನುಗುಣವಾಗಿ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಸಕ್ಕರೆ ಕರಗುವವರೆಗೂ ನಾವು ಈ ರೀತಿ ಏನು ಮಾಡ್ಬೇಕ್ರಿ, ಮಿಕ್ಸ್ ಮಾಡ್ಕೋಬೇಕ್ರಿ. ನೀವು ಬೆಲ್ಲ ಹಾಕ್ಕೋಬೋದ್ರಿ, ಆದರೆ ಬೆಲ್ಲ ಹಾಕೋದ್ರಿಂದ ಹಾಲು ಒಡಿತಾವ್ರಿ. ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕ್ರಿ. ಹಾಲು ತಣ್ಣಗಾದ ತಕ್ಷಣ ಆಮೇಲೆ ನೀವು ಬೆಲ್ಲ ಕೂಡ ಹಾಕ್ಕೋಬೋದ್ರಿ. ಹಾಗೆ ಇದಕ್ಕೆ ನಾ ಈಗೇನು ಪೌಡರ್ ಮಾಡಿ ಇಟ್ಕೊಂಡೇನಲ್ರಿ ಮಖಾನ ಮತ್ತು ಡ್ರೈ ಫ್ರೂಟ್ಸದು, ಅದನ್ನ ಇದ್ರೊಳಗೆ ನಾನಿಲ್ರಿ ಎಷ್ಟು ಬೇಕಲ್ರಿ ನಾನಿಲ್ರಿ 2-3 ಚಮಚ ಆಗುವಷ್ಟು ಹಾಕ್ಕೊಂಡು ಏನು ಮಾಡತ್ತೀನಿ ರೀ, ಈಗ ಮತ್ತೊಂದು ಸಲ ಇದನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದಲ್ರಿ ಮಖಾನ, ಅದನ್ನೂ ಕೂಡ ನಾನಿಲ್ರಿ ಹಾಕೋತೀನಿ ರೀ ಸ್ವಲ್ಪ ಮೇಲ್ಗಡೆ. ಈ ರೀತಿ ರೋಸ್ಟ್ ಮಾಡಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರ್ತೈತೆ ರೀ ಮಖಾನ. ಈ ರೀತಿ ನಾವು ನೋಡಿರಿ ಕುದಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸನ್ನು ಹಾಕಿದ್ರೆ ರೀ ಮಖಾನ ಪಾಯಸ ರೆಡಿ ಆಗ್ತೈತ್ರಿ. ಮಖಾನ ಪಾಯಸ, ಮಖಾನ ಲಡ್ಡುನ ಮಾಡ್ಕೋಬೋದ್ರಿ. ಈ ರೀತಿ ನೀವು ಪೌಡರನ್ನು ಇಟ್ಕೊಂಡು ಡೈಲಿ ನೀವು ರಾತ್ರಿ ಮಲಗುವಾಗ ಅಥವಾ ಬೆಳಿಗ್ಗೆ ಏನು ಮಾಡ್ಬೋದ್ರಿ, ಅದನ್ನ ಹಾಲಲ್ಲಿ ಹಾಕ್ಕೊಂಡು ಕುದಿಸಿ ಕುಡೋದ್ರಿಂದ ನಮ್ಮದು ದೇಹದ ತೂಕ ಕೂಡ ಕಡಿಮೆ ಆಗ್ತೈತ್ರಿ. ಇದರಿಂದ ನಾವು ನಿದ್ದೆಗೂ ಕೂಡ ಏನಾಗ್ತೈತ್ರಿ, ಚೆನ್ನಾಗಿ ಬರ್ತೈತ್ರಿ. ರಾತ್ರಿ ಕುಡಿದು ಮಲ್ಕೋದ್ರಿಂದ ಮಖಾನದಿಂದ ನಾವು ಇಷ್ಟೆಲ್ಲ ಯೂಸ್ ಐತ್ರಿ. ನೀವು ಇದನ್ನ ಒಂದು ಸಲ ಮಾಡಿ ನೋಡಿರಿ, ಹೇಗಿದೆ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಬಿಸಿ ಬಿಸಿ ಮಖಾನ ಪಾಯಸ ರೆಡಿ ಆಯ್ತು ರೀ. ಇದನ್ನ ಚಿಕ್ಕ ಮಕ್ಕಳಿಂದ ದೊಡ್ಡವರು ಕೂಡ ಕುಡಿಬೋದ್ರಿ. ನೀವು ಇದನ್ನ ಮನೆಯಲ್ಲಿ ಮಾಡಿಕೊಡ್ರಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.